ಬರೋ ಬಿಸಿ ಬಿಸಿ ಬರ್ಗರ್ ಬಂತು. ಚಿಕ್ಕಪ್ಪ ಅಪ್ಪನ ನಾಳೆ ಮದ್ವೆ ಮುಗಿಸ್ಕೊಂಡ ಬರಕ್ ಹೇಳು. ಯಾಕೆ ಇವತ್ತು ಅರ್ಜೆಂಟು? ಇದಕ್ಕೇನ್ ಕಮ್ಮಿ ಇಲ್ಲ, ತಗೋ ತಿನ್ನು. ಹಾ ನೋಡು, ಅಪ್ಪನೇ ಫೋನ್ ಮಾಡಿದ್ರು, ಮಾತಾಡು. ಚಿಕ್ಕಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾನೆ, ಬರ್ಗರ್ ಎಲ್ಲ ಕೊಡಿಸ್ತಾ ಅಂತ ಹೇಳ್ಬೇಕಾಯ್ತಾ? ಹಲೋ ಅಪ್ಪ. ಹಲೋ ವರು, ನಾನು ಅಮ್ಮ ಮಾತಾಡ್ಲಿಕತ್ತೀನಿ. ಹಲೋ ಅಮ್ಮ. ಹಲೋ ವರು. ಹಲೋ ಚಿಕ್ಕಪ್ಪ ನನಗೆ ಬರ್ಗರ್ ಎಲ್ಲ ಕೊಡ್ಸಿದ್ದಾರೆ. ವರು, ನಾವು ಬರೋದು ಲೇಟ್ ಆಗ. ಹಲೋ ಅಮ್ಮ. ಹಲೋ ಅಮ್ಮ, ಏನು ಕೇಳಿಸ್ತಾ ಇದೆ? ಹಲೋ ಅಮ್ಮ. ಅಮ್ಮ ಫೋನ್ ಕಟ್ಟಾಗೋಯ್ತಾ? ಇರ್ಲಿ ಬಿಡು, ಮನೆಗೆ ಬರ್ತಾರಲ್ಲ ಅಲ್ಲಿ ಮಾತಾಡಿದ್ರೆ ಆಯ್ತು. ಹಲೋ ಹಲೋ, ನಮ್ಮ ಅಣ್ಣ ಅದಕ್ಕೆ ಆಕ್ಸಿಡೆಂಟ್. ಅಲ್ಲಿದ್ದಾರೆ ನೋಡಿ. ಅವ್ರ ಕಡೆಯವರಾ? ಅಲ್ಲಿದ್ದಾರೆ. ಸರ್ ಆಕ್ಸಿಡೆಂಟ್ ಕೇಸ್ದು ಅಲ್ಲಿ ಒಳಗಡೆ ಹಾಕಿದ್ದಾರೆ ನೋಡಿ. ಮಮ್ಮಿ ಮಮ್ಮಿ ಎದೋಳು ಮಮ್ಮಿ 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 ಅಪ್ಪ ಅಪ್ಪ ಎದೋಳು ಅಪ್ಪ. ಅಮ್ಮ ಆದ್ರೂ ಎದೋಳ್ತಲ್ಲ, ನೀನಾದ್ರೂ ಎದೋಳು ಅಪ್ಪ. ಅಪ್ಪ ಅಪ್ಪ ಎದೋಳು ಅಪ್ಪ. ಚಿಕ್ಕಪ್ಪ ಯಾಕೆ ಅಳ್ತಾ ಇದೆಯಾ ಹೇಳು ಚಿಕ್ಕಪ್ಪ. ಚಿಕ್ಕಪ್ಪ ಯಾಕೆ ಅಳ್ತಾ ಇದ್ಯಾ? ಅಮ್ಮ ಯಾಕೆ ಎದ್ದೊಳ್ತಾ ಇಲ್ಲ? ಅಮ್ಮ ಯಾಕೆ ಎದ್ದೊಳ್ತಾ ಇಲ್ಲ? ಯಾಕೆ ಚಿಕ್ಕಪ್ಪ ಅಪ್ಪ ಎದ್ದೊಳ್ತಾ ಇಲ್ಲ? ಸರ್ ಡಾಕ್ಟರ್ ಎಲ್ಲಿ ಸಿಗ್ತಾರೆ? ಫಸ್ಟ್ ಫ್ಲೋರ್ ರೈಟ್ ಕ್ಯಾಬಿನ್ ಅಲ್ಲಿ ಸಿಗ್ತಾರೆ ನೋಡಿ. ಡಾಕ್ಟರ್ ಡಾಕ್ಟರ್, ಅದು ನಮ್ಮ ಅಣ್ಣದಕ್ಕೆ ಬಾಡಿ ನಾನು ತಗೊಂಡೋಗ್ಬೋದಾ? ಅದು ಮೆಡಿಕಲ್ ಲೀಗಲ್ ಕೇಸ್. ನಾಳೆ ಪ್ರೊಸೀಜರ್ ಮಾಡಿ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ನಾವು ನಿಮಗೆ ಬಾಡಿನ ಒಪ್ಸಕ್ಕಾಗೋದು ಮಿಸ್ಟರ್. ಡಾಕ್ಟರ್, ನನಗೆ ಸ್ಲೀಪಿಂಗ್ ಸಿಂಡ್ರೋಮ್ ಇದೆ. ನಾನು ಮಲಗಿಬಿಟ್ರೆ ಮಗು ಒಂಟಿ ಆಗ್ಬಿಡುತ್ತೆ. ನನಗೆ ನನ್ನವರು ಅಂತ ಯಾರಿಲ್ಲ. ದಯವಿಟ್ಟು ಮನ್ಸು ಮಾಡಿ ಸರ್. ನಿಮ್ ಸಿಚುಯೇಷನ್ ನನಗೆ ಅರ್ಥ ಆಗ್ತಿದೆ.
ಐ ಆಮ್ ಹೆಲ್ಪ್ಲೆಸ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡಾಕ್ಟರ್.